ಹಂಸ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸೋಹನ್ ಎಲ್ಲೋದ್ರು ಅಂತ ಹುಡುಕ್ತಾ ಇರ್ತಾಳೆ. ಆಗ ಒಂದು ರೂಮಲ್ಲಿ ಜೋರಾಗಿ ಅಳುವ ಶಬ್ದ ಕೇಳಿ ಯಾರು ಅಳ್ತಾ ಇದ್ದಾರೆ ಅಂತ ನೋಡ್ತಾಳೆ. ಅಲ್ಲಿ ಮಯೂರಿ ಕೆಳಗಡೆ ಕೂತು ಮುಖ ಮುಚ್ಕೊಂಡು ಅಳ್ತಾ ಇರ್ತಾಳೆ. ಹಂಸ ಮಯೂರಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಹಂಸಳಿಗೆ ಮಯೂರಿ ಮೇಲೆ ಕನಿಕರ ಬರುತ್ತೆ. ತಾನಾದರೂ ಮದುವೆ ಇಷ್ಟಪಟ್ಟು ಬಂದೆ, ಆದರೆ ಮಯೂರಿಗೆ ಇಷ್ಟವೇ ಇಲ್ಲ. ಬಲವಂತದಿಂದ ಒಂದು ಕಡೆ ತಂದೆ ತಾಯಿ ಮದುವೆ ಮಾಡಿದರೆ, ಇನ್ನೊಂದು ಕಡೆ ಬಲವಂತದಿಂದ ಗಂಡ ಅವಳನ್ನು ಸೇರಿದ್ದಾನೆ. ಪಾಪ ಎಷ್ಟು ನೋವು ಆ ಹುಡುಗಿಗೆ ಅಂತ ಹಂಸ ಮನಸ್ಸಿನಲ್ಲೇ ಅಂದ್ಕೋತಾಳೆ. ಒಳಗಡೆ ಹೋಗಿ ಮಯೂರಿಗೆ ಸಮಾಧಾನ ಮಾಡೋಣ ಅಂತ ಹೋಗ್ತಾಳೆ. ಆಗಲೇ ಮಯೂರ್ ಬಾಗಿಲು ಬಳಿ ಬಂದು ಹಂಸಳನ್ನು ನೋಡ್ತಾನೆ. ಹಂಸ ಮಯೂರ್ ಇಬ್ಬರು ಎದುರು ಬದ್ರು ಬರ್ತಾರೆ. ಮಯೂರ್ ಹಂಸಳ ಜೊತೆ ಏನು ಮಾತನಾಡದೆ ಸುಮ್ಮನೆ ಹೊರಟೋಗ್ತಾನೆ. ಹಂಸ ಒಳಗೆ ಬಂದು ಮಯೂರಿ ಪಕ್ಕ ಕೂರ್ತಾಳೆ. ಹಂಸ ಮಯೂರಿಯ ಭುಜ ತಟ್ಟಿ ಅಳ್ಬೇಡಿ ಮಯೂರಿ ಅಂತಾರೆ. ಆಗ ಮಯೂರಿ ಹಂಸಳನ್ನು ಗಟ್ಟಿಯಾಗಿ ತಬ್ಬಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಹಂಸ ಹೇಗೋ ಮಯೂರಿನ ಸಮಾಧಾನ ಮಾಡಿ, ಹೋಗಿ ಬೇಗ ಫ್ರೆಶ್ ಆಗಿ ಬಾ, ಅಜ್ಜಿ ಕರೀತಾ ಇದ್ದಾರೆ, ದೇವರಿಗೆ ದೀಪ ಹಚ್ಚಬೇಕು, ಕೆಲವು ವ್ರತಗಳಿದೆ ಅವರ ಸಂಪ್ರದಾಯದ ಪ್ರಕಾರ ಅಂತ ಹೇಳಿ ಹೊರಟೋಗ್ತಾಳೆ. ಮಯೂರಿ ನಡೆಯೋಕ್ಕಾಗದೆ ಹೇಗೋ ಮಾಡಿ ಫ್ರೆಶ್ ಆಗೋಕೆ ಬಾತ್ರೂಮ್ಗೆ ಹೋಗ್ತಾಳೆ. ಹಂಸ ಜೋಕಾಲಿ ಮೇಲೆ ಕುಳಿತು ನಿದ್ದೆ ಮಾಡುತ್ತಿದ್ದ ಸೋಹನ್ನ ನೋಡ್ತಾಳೆ. ಸೋಹನ್ ಮಾಡಿದ್ದು ತಪ್ಪು. ಚಿಕ್ಕಂದಿನಲ್ಲೇ ಎಲ್ಲರೂ ಮಯೂರ್ ನಿನ್ನ ಗಂಡ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇಲ್ಲದ ಸಲ್ಲದ ಆಸೆಗಳನ್ನ ಹುಟ್ಟಾಕಿದ್ರು. ಆ ಆಸೆ ಪ್ರೀತಿಯಾಗಿ ಬದಲಾಯಿತು. ಮಯೂರ್ ನನ್ನ ಜೊತೆ ಯಾವತ್ತೂ ಮಾತಾಡಿಲ್ಲ, ನನ್ನ ಮುಖ ಸಹ ನೋಡಿಲ್ಲ. ನಾನೇ ಪ್ರೀತಿಯಿಂದ ಮಾತನಾಡಲು ಹೋದರೆ ಮುಖ ತಿರ್ಸ್ಕೊಂಡು ಹೋಗ್ತಿದ್ದನು. ಅವನಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಎಂದೂ ಇರಲಿಲ್ಲ ಅನಿಸುತ್ತೆ ಅಂತ ಹೇಳಿ ನಿಟ್ಟುಸಿರು ಬಿಡ್ತಾಳೆ. ನನ್ನ ಕತ್ತಲ್ಲಿ ಈ ತಾಳಿ ಇಲ್ಲದೆ ಮಯೂರ್ ನನ್ನ ಬೇಡ ಅಂದಿದ್ರೆ ಅವನಿಗಾಗಿ ಎಷ್ಟು ವರ್ಷ ಆದರೂ ಕಾಯ್ತಿದ್ದೆ. ಆದರೆ ಅವನು ಬೇರೊಂದು ಹೆಣ್ಣಿಗೆ ಸೇರಿದವನು. ಅವನು ನನ್ನ ಮೇಲೆ ಯಾವುದೇ ಭಾವನೆ ಇಲ್ಲದೆ ಮಯೂರಿ ಜೊತೆ ಒಂದಾಗಿದ್ದಾನೆ. ನಾನು ನನ್ನ ತಂದೆ ತಾಯಿ ಹೇಳ್ದಂತೆ ನಾನು ಕೂಡ ಸೋಹನ್ ಜೊತೆ ಚೆನ್ನಾಗಿ ಬಾಳಬೇಕು. ಇಲ್ಲದಿದ್ದರೆ ಅದು ನಾನು ಈ ತಾಳಿಗೆ ಮಾಡುವ ಮೋಸ. ಎಷ್ಟೇ ಆಸ್ತಿ ಇದ್ದರೂ ಗಂಡನಿಲ್ಲದೆ ಒಂದು ಹೆಣ್ಣು ಖುಷಿಯಾಗಿರೋಕ್ಕಾಗಲ್ಲ. ಕುರುಡನೋ ಕುಂಟನೋ ಒಂದು ಹೆಣ್ಣಿಗೆ ಗಂಡನಿರಲೇಬೇಕು. ಇಲ್ಲದಿದ್ದರೆ ಈ ಸಮಾಜ ಅವಳನ್ನು ನುಂಗಿಬಿಡುತ್ತದೆ. ಹೆಣ್ಣಿಗೆ ಗಂಡಿನ ಆಸರೆ, ಗಂಡಿಗೆ ಹೆಣ್ಣಿನ ಆಸರೆ ಇರಬೇಕು. ಇವತ್ತು ಸೋಹನ್ ಜೊತೆ ಮಾತಾಡಿ ಒಂದು ನಿರ್ಧಾರ ಮಾಡಬೇಕು ಅಂತ ಹಂಸ ಮನಸ್ಸಲ್ಲಿ ಅಂದುಕೊಂಡು ಅಜ್ಜಿಯ ಬಳಿ ಹೋಗ್ತಾಳೆ. ಅಜ್ಜಿ ಜೊತೆ ಮಯೂರಿ ಕೂಡ ಇರ್ತಾಳೆ. ಮಯೂರಿ ಹಂಸ ಇಬ್ಬರು ಸೇರಿ ಪೂಜೆ ಮಾಡಿ ಆರತಿ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಆ ದಿನ ಎರಡೂ ಜೋಡಿಯು ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ. ಸೋಹನ್ ಹಂಸರಿಂದ ಅಂತರ ಕಾಯ್ದುಕೊಂಡರೆ ಮಯೂರಿಂದ ದೂರವಿರುತ್ತಾಳೆ. ಮಯೂರ್ಗೆ ಕೋಪ ಬಂದರೂ ದೇವಸ್ಥಾನದಲ್ಲಿ ಬೇಡ, ಇವಳನ್ನು ಮನೇಲಿ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗ್ತಾನೆ. ದೇವಸ್ಥಾನದಿಂದ ಬಂದ ಮೇಲೆ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಹೊರಟೋಗ್ತಾರೆ. ಸೋಹನ್ ಬೆಡ್ ಮೇಲೆ ಕುಳಿತು ಆಫೀಸ್ ಕೆಲಸ ಮಾಡ್ತಾ ಇರ್ತಾನೆ. ಹಂಸ ಸೋಹನ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೇಳ್ತಾಳೆ. ಹೇಳಿ ಹಂಸ, ಏನಾದರೂ ಬೇಕಿತ್ತಾ ಅಂತ ಸೋಹನ್ ಕೇಳ್ತಾನೆ. ಹಂಸ, ನಾವು ಎಷ್ಟು ದಿನ ದೂರವಿರಬೇಕು? ಆಗಿದ್ದನ್ನು ಯಾರ ಕೈಯಿಂದಲೂ ಅಳಿಸೋಕ್ಕಾಗಲ್ಲ. ಯಾರೇನೇ ಅಂದರೂ ನಾನು ನಿಮ್ಮ ಹೆಂಡತಿ, ನೀವು ನನ್ನ ಗಂಡ. ನಾವು ನಮ್ಮ ಸಂಸಾರ ಶುರು ಮಾಡೋಣ. ನೀವು ತಪ್ಪು ಮಾಡಿದ್ದಕ್ಕೆ ನನ್ನ ಮಗುವಿನ ಕೈಯಿಂದ ನಿಮ್ಮ ಕಿವಿನ ಹಿಂಡಿಸ್ತೀನಿ ಅಂತ ನಾಚಿಕೆಯಿಂದ ಹಂಸ ಹೇಳ್ತಾಳೆ. ಸೋಹನ್ ಅವಳ ಬಳಿ ಬಂದು, ಹಂಸ, ನಿನಗೆ ಮಯೂರ್ ಅಂದರೆ ಇಷ್ಟ, ಅದು ನನಗೆ ಗೊತ್ತು. ನನ್ನ ಖುಷಿಗೋಸ್ಕರ ನೀನು ಒಪ್ಕೋಬೇಡ ಅಂತಾನೆ. ಹಂಸ, ಹೌದು, ನನಗೆ ಮಯೂರ್ ಅಂದರೆ ಇಷ್ಟ ಇತ್ತು. ಚಿಕ್ಕ ವಯಸ್ಸಿನಿಂದ ಎಲ್ಲರೂ ಅವನೇ ನಿನ್ನ ಗಂಡ ಅಂತ ಆಸೆ ಹುಟ್ಟಿಸಿದ್ರು. ಆದರೆ ಈಗ ಅದಾಗಲಿಲ್ಲ. ಅದಕ್ಕೆ ನಾನು ಸಾಯಬೇಕಾ? ನೀವು ನನ್ನ ಗಂಡ, ನಾನು ನನ್ನ ಪತ್ನಿಯ ಧರ್ಮವನ್ನು ನೆರವೇರಿಸೋಕೆ ಅವಕಾಶ ಕೊಡಿ ಅಂತ ಕೇಳ್ತಾಳೆ. ನಾನು ಎಷ್ಟೇ ಅತ್ತರೂ ಏನೇ ಮಾಡಿದರೂ ನಾನು ನಿಮ್ಮ ಹೆಂಡತಿಯಾಗಿರುತ್ತೇನೆ. ನೀವು ನನಗೆ ಡಿವೋರ್ಸ್ ಕೊಟ್ಟರು ಎಲ್ಲರೂ ಸೋಹನ್ ಹೆಂಡತಿ ಎಂದೇ ಕರೆಯುತ್ತಾರೆ. ಹಂಸ, ನಾವಿಬ್ಬರು ಜೊತೆ ಬಾಳಬೇಕು. ಅದು ಕೇವಲ ದೈಹಿಕ ಮಿಲನವಾಗಬಾರದು. ನಾವು ಕಾಯ ವಾಚ ಮನಸ್ಸ ಇವೆಲ್ಲದರಿಂದ ಒಂದಾಗಬೇಕು. ನಾವು ಸ್ನೇಹಿತರಾಗಿರೋಣ. ಗಂಡ ಹೆಂಡತಿ ನಡುವೆ ಸ್ನೇಹವಿರಬೇಕು. ಆಗಲೇ ಒಳ್ಳೆಯ ದಾಂಪತ್ಯ ಉಂಟಾಗುತ್ತದೆ. ಕೆಲವು ದಿನ ಸ್ನೇಹಿತರಾಗಿರೋಣ, ಒಬ್ಬರ ಮನಸ್ಸನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋಣ, ನಂತರ ಇಬ್ಬರು ಒಪ್ಪಿಗೆಯಿಂದ ಒಂದಾಗೋಣ ಅಂತ ಸೋಹನ್ ಹೇಳ್ತಾನೆ. ಈ ಮಾತು ಕೇಳಿದ ಹಂಸಳಿಗೆ ತುಂಬ ಖುಷಿಯಾಗುತ್ತೆ. ದೇವರೇ, ನೀನು ನನಗೆ ಒಳ್ಳೆಯ ಗಂಡನ ಕೊಟ್ಟಿದ್ಯಾ. ನಾನು ಇಷ್ಟಪಟ್ಟ ಮಯೂರ್ ಆ ಹೆಣ್ಣನ್ನು ಇಷ್ಟವಿಲ್ಲದಿದ್ದರೂ ಹಿಂಸಿಸುತ್ತಾನೆ. ಆದರೆ ನನ್ನ ಗಂಡ ನನ್ನ ಅನುಮತಿ ಪಡೆದು ನನ್ನನ್ನು ಸಂಪೂರ್ಣವಾಗಿ ತನ್ನವಳಾಗಿಸ್ಕೋಬೇಕು ಅಂತ ಇದ್ದಾನೆ ಎಂದು ಮನಸ್ಸಿನಲ್ಲೇ ಖುಷಿ ಪಡ್ತಾಳೆ. ಸೋಹನ್, ನೀವು ಹೇಳಿದ ನಿಜ, ನಾವು ಸ್ನೇಹಿತರಾಗಿರೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಹಂಸ ರೆಸ್ಟ್ ಮಾಡ್ತಾಳೆ. ಸೋಹನ್ಗೂ ಕೂಡ ಹಂಸ ಯಾವುದನ್ನು ಮರೆಮಾಚದೆ ತನ್ನನ್ನು ಒಪ್ಪಿಕೊಂಡಿದ್ದು ಖುಷಿಯಾಗುತ್ತದೆ. ಅವನು ತನ್ನ ಆಫೀಸ್ ಕೆಲಸ ಮುಂದುವರಿಸ್ತಾನೆ.